ನಾವಿವತ್ತು ರಾಮನವಮಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಪ್ರತಿ ಹಬ್ಬನೂ ರಂಗೋಲಿಯಿಂದನೇ ಅಲ್ವಾ ಸ್ಟಾರ್ಟು. ನಾನು ರಂಗೋಲಿಯಿಂದನೇ ಶುರು ಮಾಡ್ತಾ ಇದ್ದೀನಿ. ಹೇಗೆ ಹಬ್ಬ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ನನ್ನ ಈ ಎಲ್ಲ ರಂಗೋಲಿಗಳು ನನ್ನ ಚಾನಲ್ನಲ್ಲಿದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಮನೆಯಲ್ಲಿ ಪೂಜೆ ಮುಗ್ದಿದೆ. ಈಗ ಕೆಳಗಡೆ ಹೋಗಿ ರಾಮನವಮಿನ ಶುರು ಮಾಡಬೇಕು. ಸೊ ನಾವು ಸಣ್ಣದೊಂದು ಪೋಟ ಇಟ್ಟು ಪೋಟ ಮುಂದೆ ರಂಗೋಲಿ ಎಲ್ಲ ಹಾಕಿ ಪೂಜೆನ ಶುರು ಮಾಡಿದ್ವಿ. ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಏರಿಯಾ ಜನ ಎಲ್ಲ ಸೇರಿಕೊಂಡು ನಾವು ರಾಮನವಮಿನ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಖುಷಿ ಆಗುತ್ತೆ, ಯಾಕೆಂದರೆ ಈ ರೀತಿ ಮಾಡಬೇಕಾದ್ರೆ ನಾನು ಹೆಚ್ಚಾಗಿ ವೀಡಿಯೋನ ಮಾಡಿಲ್ಲ. ಲಾಸ್ಟ್ ಟೈಮ್ ಮಾಡಿರೋ ರೀತಿಯಲ್ಲಿ ಎಲ್ಲ ವೀಡಿಯೋನ ಮಾಡಿಲ್ಲ. ನೋಡಿ ನಮ್ಮ ಬೆಕ್ಕುಗಳು ಸಹ ಬಂದಿದ್ದಾವೆ ರಾಮನವಮಿಗೆ. ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ. ಸೊ ಇವಾಗ ನಮ್ಮ ಏರಿಯಾ ಜನ ಎಲ್ಲ ಸೇರಿಕೊಂಡು ನಾವು ಇವಾಗ ಹಬ್ಬನ ಮಾಡ್ತಾ ಇದ್ದೀವಿ. ನೋಡಿ ಒಬ್ಬೊಬ್ಬರೇ ಜನ ಬರ್ತಾ ಇದ್ದಾರೆ. ಸುಡು ಬಿಸಿಲು ಬೇರೆ, ಕೆಳಗಡೆ ಎಲ್ಲ ಸುಡ್ತಾ ಇದೆ. ಅಲ್ಲಿ ನೆಲ ಸಿಮೆಂಟ್ ರೋಡ್ ಆಗಿರೋದ್ರಿಂದ ಕಾಲೆಲ್ಲ ಸುಡ್ತಾ ಇದೆ. ಅದಕ್ಕೆ ಕೆಲವರೆಲ್ಲ ನೆರಳಿಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗಿ ನಿಂತ್ಕೊಳ್ತಿದ್ದಾರೆ. ನಾವು ಕೋಸಂಬರಿ ಮಜ್ಜಿಗೆ ಪಾನಕನ ಮಾಡಿದ್ವಿ. ಸೊ ಮಜ್ಜಿಗೆ ಸ್ವಲ್ಪ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಬಂದಿದ್ವಿ. ಬಿಸಿಲಿರೋದ್ರಿಂದ ಮೊಸರು ಹುಳಿ ಆಗುತ್ತೆ ಅಂತ ಹಾಗೆ ಇಟ್ಟಿದ್ವಿ. ಬಟ್ ಸರ್ವ್ ಮಾಡೋ ಟೈಮಲ್ಲಿ ಮೊಸರು ಹಾಕಿ ನೀರು ಸೇರಿಸಿ ನಾವು ಅದನ್ನು ಕರೆಕ್ಟು ಟೇಸ್ಟ್ ಎಲ್ಲ ಸರಿ ಮಾಡಿ ಇವಾಗ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀವಿ. ಹಾಗೆ ಕೋಸಂಬರಿನೂ ಸಹ ಅದೇ ರೀತಿ ನೀಟಾಗಿ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದೀವಿ. ಸೊ ಪೂಜೆ ಆದಮೇಲೆ ಅದು ಟೇಸ್ಟ್ ನೋಡಿಕೊಂಡು ನಾವು ಆಮೇಲೆ ಎಲ್ಲರಿಗೂ ಸರ್ವ್ ಮಾಡ್ತೀವಿ. ನೋಡಿ ಎಲ್ಲ ಜನನೂ ಬಂದಿದ್ದರು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ನೋಡಿ ಇವಾಗ ನಮ್ಮಪ್ಪ ಕೋಸಂಬರಿನ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟು ಹೆಸರುಬೇಳೆ ಎಲ್ಲ ರೆಡಿ ಮಾಡಿ ಸೌತೆಕಾಯಿನ ಮೇಲ್ಗಡೆ ಹಾಕಿರ್ತಾರೆ ನೀರು ಬಿಟ್ಕೋಬಾರ್ದು ಅಂತ ಹೇಳಿ. ಸೊ ನಾವು ಕೊಡಬೇಕಾದ್ರೆ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನಾವು ಕೊಡ್ತೀವಿ. ಹೀಗೆ ಮಾಡೋದ್ರಿಂದ ಕೋಸಂಬರಿ ನೀರು ಬಿಟ್ಕೊಳ್ಳಲ್ಲ. ಹಾಗೆ ತಿನ್ನೋರಿಗೆ ಫ್ರೆಶ್ ಆಗಿರುತ್ತೆ, ತುಂಬ ರುಚಿಯಾಗಿನೂ ಸಹ ಇರುತ್ತೆ. ಸೊ ನಾವು ಕೋಸಂಬರಿ ಎಲ್ಲ ಸರ್ವ್ ಮಾಡ್ತಾಯಿದ್ದೀವಿ. ಎಲ್ಲ ಜನ ದೇವರಿಗೆ ಅಕ್ಷತೆ ಕಾಳು ಹಾಕ್ಬಿಟ್ಟು ಮಜ್ಜಿಗೆ ಕೋಸಂಬರಿ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ನಮಗಿದೊಂಥರ ಹೋದ ವರ್ಷ ರಮ್ಯಾ ರಂಜು ಎಲ್ಲ ಇದ್ದರು. ಈ ವರ್ಷ ಅವರು ಆಫೀಸ್ಗೆ ಹೋಗಿದ್ದರು. ಸೊ ಅವ್ರು ಬಂದಿರಲಿಲ್ಲ. ನಾವಿಷ್ಟೇ ಜನ ಸೆಲೆಬ್ರೇಟ್ ಮಾಡಿದ್ವಿ. ಸಿಂಪಲ್ಲಾಗಿ ಮಾಡೋಣ ಅಂತ ಮಾಡಿದ್ವಿ. ನಾವು ಬೇರೆ ಏನೂ ವೀಡಿಯೋ ಮಾಡಿಲ್ಲ, ಇಷ್ಟೇ ವೀಡಿಯೋ ಮಾಡಿರೋದು. ಸೊ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.